ರಾಮಾಯಣದ ಪ್ರಕಾರ ಶೂರ್ಪನಖಿಯ ತಾಯಿ ಯಾರು? ಕೈಕಸಿ. ರಾಮಾಯಣ ನಾವು ಓದನ್ನ ನೀವು ಓದಿ. ಏನ್ ಸರ್? ಅದಕ್ಕೆ ಹೇಳುದು ಪ್ರವಚನ ಕೂತಾಗ ನಿದ್ದೆ ಮಾಡಬಾರ್ದು ಅಂತ ಹೇಳಿ. ಮೇನ್ ಇನ್ಫಾರ್ಮೇಶನ್ ತರ ತಪ್ಪಿಸ್ಕೊಂಡ್ಬಿಟ್ರ. ನೀವು ಪ್ರವಚನ ಕೊಟ್ಟಾಗ ಅವ್ರು ಸರಿ ಕೇಳಿಸ್ಕೊಳ್ಳಿಲ್ಲ ಅಂತ ಹೇಳ್ತಿದ್ದೀವಿ. ಅವ್ರು ಸರಿ, ನೀವು ತಪ್ಪು. ವಿಡಿಯೋ ನೋಡಿದ್ರಲ್ವಾ? ಬಿಗ್ ಬಾಸ್ ಮನೆಯಲ್ಲಿ ಕಂಟೆಸ್ಟೆಂಟ್ ಆಗಿದ್ದಂತಹ ಸಮೀರ್ ಆಚಾರ್ಯ ಕನ್ನಡದ ಕೋಟ್ಯಾಧಿಪತಿಗೆ ಹೋಗಿದ್ದಾಗ ಅಲ್ಲೊಂದು ಪ್ರಶ್ನೆ ಕೇಳ್ತಾರೆ. ಆ ಪ್ರಶ್ನೆಗೆ ಅವರು ಹೆಂಡತಿ ಕರೆಕ್ಟಾದ ಉತ್ತರನೂ ಹೇಳ್ತಾರೆ. ಆದರೆ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ರಾಮಾಯಣ ನೀನು ಓದಿರೋದಾ ನಾನು ಓದಿರೋದಾ, ಪ್ರವಚನ ಕೊಡುವಾಗ ನಿದ್ದೆ ಮಾಡಬಾರ್ದು ಅಂತ ಅದಕ್ಕೆ ಹೇಳೋದು ಅಂತ ಏನೋ ಹೇಳ್ತಾರೆ. ಎಲ್ಲರ ಮುಂದೆ ಅವಮಾನ ಮಾಡ್ತಾರೆ. ನೋಡಿದ್ರೆ ಅವ್ರ ಹೆಂಡತಿ ಹೇಳಿರೋ ಆನ್ಸರೇ ಕರೆಕ್ಟಾಗಿತ್ತು, ಇವ್ರು ಹೇಳಿರೋ ಆನ್ಸರ್ ರಾಂಗ್ ಆಗಿತ್ತು. ಅದಕ್ಕೆ ಹೆಂಡತಿ ಮಾತನ್ನು ಕೇಳಬೇಕು ಅನ್ನೋದು ಅದಕ್ಕೇ. ಅದರಲ್ಲೂ ನಿಜ ಇರುತ್ತೆ ಅಂತ ಗೊತ್ತಾಯ್ತಲ್ಲ. ಈಗ ಎಲ್ಲರ ಮುಂದೆ ಈಗ ಅವಮಾನ ಯಾರಿಗಾಗಿರೋದು ಅಲ್ವಾ?